ಸುಲಭವಾದ ಒಂದು ಹೋಳಿಗೆ ರೆಸಿಪಿ ಮಾಡ್ಕೊಳ್ಳೋಣ. ಒಂದು ಬೌಲ್ಗೆ 1 ಕಪ್ಪು ಮೈದಾ ಹಿಟ್ಟು, 1/4 ಕಪ್ಪು ಚಿರೋಟಿ ರವೆ, ಚಿಟಿಕೆ ಉಪ್ಪು, ಸ್ವಲ್ಪ ಅರಿಶಿನ ಹಾಕಿ ಒಂದು ಸಲ ಇದನ್ನು ಚೆನ್ನಾಗಿ ಕಲಸಿ ಅಗತ್ಯ ಇರೋಷ್ಟು ನೀರನ್ನು ಸ್ವಲ್ಪನೇ ಹಾಕ್ಕೊಂಡು ಮೃದುವಾಗಿ ಹಿಟ್ಟು ಕಲಿಸ್ಕೊಳ್ಳೋಣ. ಈ ರೀತಿ ಹಿಟ್ಟು ಕಲಿಸ್ಕೊಂಡ್ಮೇಲೆ 2 ಚಿಕ್ಕ ಚಮಚ ಎಣ್ಣೆ ಹಾಕ್ಬಿಟ್ಟು ಚೆನ್ನಾಗಿ 2 ನಿಮಿಷ ಚೆನ್ನಾಗಿ ಮಿದ್ದುಬಿಟ್ಟು ಮತ್ತು ಮೇಲೆ ಸ್ವಲ್ಪ ಎಣ್ಣೆ ಸವರಿ ಒಂದು ಮುಚ್ಚಳ ಮುಚ್ಚಿಟ್ಬಿಟ್ಟು 1 ಅವರ್ ನೆನೆಯಕ್ಕೆ ಬಿಟ್ಬಿಡೋಣ. ಒಂದು ಪಾತ್ರೆಗೆ 1 ಕಪ್ಪು ಚೂರು ಮಾಡಿರುವಂಥ ಬೆಲ್ಲ ಹಾಕ್ಕೊಳ್ಳೋಣ. 2 ಕಪ್ಪು ನೀರು ಹಾಕ್ಕೊಂಡು ಸ್ವಲ್ಪ ಚೆನ್ನಾಗಿ ಇದನ್ನು ಕರಗಿಸ್ಕೊಂಡು ಮುಚ್ಚಳ ಮುಚ್ಚಿಟ್ಬಿಟ್ಟು ಪಕ್ಕಕ್ಕಿಟ್ಟಿರೋಣ. ಈಗ ಒಂದು ಬಾಣಲೆಗೆ 3 ದೊಡ್ಡ ಚಮಚ ತುಪ್ಪ ಹಾಕ್ಕೊಂಡು ತುಪ್ಪ ಒಂಚೂರು ಕರಗಿ ಬಿಸಿ ಆದಮೇಲೆ 1 ಕಪ್ಪು ಕಡಲೆ ಹಿಟ್ಟು, 1 ದೊಡ್ಡ ಚಮಚ ಚಿರೋಟಿ ರವೆ ಹಾಕಿ ಸಣ್ಣ ಉರಿಯಲ್ಲಿ ಇದನ್ನು ಒಂದು 10-15 ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಚೆನ್ನಾಗಿ ಫ್ರೈ ಮಾಡಿದ್ಮೇಲೆ ನಾವು ಕರಗಿಸಿ ಇಟ್ಕೊಂಡಿರುವಂಥ ಬೆಲ್ಲದ ನೀರನ್ನು ಸ್ವಲ್ಪನೇ ಹಾಕ್ಕೋತಾ ಚೆನ್ನಾಗಿ ಇದನ್ನು ಹೊಂದಿಸ್ಕೊಳ್ಳೋಣ. ಮತ್ತು ಇದನ್ನು ಒಂದು 10-15 ನಿಮಿಷ ಲೋ ಫ್ಲೇಮಲ್ಲಿ ಚೆನ್ನಾಗಿ ಕೆದಕಿದ್ರೆ ಗಟ್ಟಿ ಆಗುತ್ತೆ. ಆಗ ಇದಕ್ಕೆ ಒಂದು ಅರ್ಧ ಚಮಚ ಏಲಕ್ಕಿ ಪುಡಿ, 1 ದೊಡ್ಡ ಚಮಚ ತುಪ್ಪ ಹಾಕ್ಬಿಟ್ಟು ಸ್ವಲ್ಪ ಹೊತ್ತು ಕೆದಕಿ ಸ್ಟವ್ ಆಫ್ ಮಾಡಿ ಪೂರ್ತಿಯಾಗಿ ತಣ್ಣಕ್ಕಾದಮೇಲೆ ಚಿಕ್ಕ ಉಂಡೆ ಮಾಡಿ ಇಟ್ಕೊಂಡು ಈಗಾಗಲೇ ತಯಾರಿಸಿಟ್ಕೊಂಡಿರುವಂಥ ಕಣಕದಿಂದ ಸ್ವಲ್ಪ ಹಿಟ್ಟು ತೆಕ್ಕೊಂಡು ನಾವು ತಯಾರಿಸ್ಕೊಂಡಿರೋಂಥ ಹೂರಣದ ಉಂಡೆ ಅದರೊಳಗಡೆ ಸ್ಟಫ್ ಮಾಡಿ ನೀಟಾಗಿ ಎಣ್ಣೆ ಹಚ್ಚಿರೋಂಥ ಹೋಳಿಗೆ ಹಾಳೆ ಮೇಲೆ ಇದನ್ನು ತಟ್ಕೊಂಡು ಬಿಸಿ ಹಂಚ ಮೇಲೆ 2 ಕಡೆನೂ ಲೋ ಫ್ಲೇಮಲ್ಲಿ ಬೇಯಿಸಿದ್ರೆ ಬಿಸಿ ಹೋಳಿಗೆ ತಯಾರಾಗುತ್ತೆ. ಇದೇ ರೀತಿಯೇ ಉಳಿದಿರೋಂಥ ಕಣಕ ಮತ್ತು ಹೂರಣದಿಂದಲೂ ಹೋಳಿಗೆ ತಯಾರಿಸ್ಕೊಳ್ಳೋದು. ಇನ್ನೂ ಹೆಚ್ಚು ರೆಸಿಪಿ ವಿಡಿಯೋಗಳಿಗೆ ನನ್ನ ಚಾನಲ್ ನಮ್ಮನೆ ರುಚಿ 100% ವೆಜ್ಜಲ್ಲಿ ನೀವು ನೋಡ್ಬೋದು.